SCH ಫೌಂಡೇಶನ್ ವತಿಯಿಂದ ನಡೆಯುತ್ತಿರುವ ಕರ್ನಾಟಕ ಸಿಇಟಿ 2020-21 ತರಬೇತಿ ಕಾರ್ಯಕ್ರಮದ ಇಂದಿನ ತರಗತಿಗೆ ಎಲ್ಲಾ ವಿದ್ಯಾರ್ಥಿಗಳನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಾನು ದಿನಕರ್, ಭೌತಶಾಸ್ತ್ರ ಉಪನ್ಯಾಸಕ, ಶ್ರೀ ನಾರಾಯಣ ಸನಿಲ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಹಳೆಯಂಗಡಿ, ಮಂಗಳೂರು. ಇವತ್ತು ನಾವೊಂದು ಮಾಡೆಲ್ ಪೇಪರ್ ಅನ್ನು ಡಿಸ್ಕಸ್ ಮಾಡೋಣ. ನಿಮ್ಗೆಲ್ಲ ಗೊತ್ತಿರೋ ಹಾಗೇನೆ ಒಂದು ಸಿಇಟಿ ಪೇಪರ್ ನಲ್ಲಿ 60 ಪ್ರಶ್ನೆಗಳಿರ್ತದೆ. ಆ 60 ಪ್ರಶ್ನೆಗಳಲ್ಲಿ 15 ಪ್ರಶ್ನೆಗಳು ಫಸ್ಟ್ PUC ಸಿಲೆಬಸ್ ಇಂದು ಮತ್ತು 45 ಪ್ರಶ್ನೆಗಳು ದ್ವಿತೀಯ PUC ಸಿಲೆಬಸ್ ಇಂದು ಬರ್ತದೆ. ಸೊ 25, 75ರ ಶೇಕಡ 25 ಮತ್ತು 75ರ ಕ್ರಮದಲ್ಲಿ ಅಂಕಗಳು ಶೇರ್ ಆಗಿರುತ್ತದೆ. ಸೊ ನಾವು ಒಂದೊಂದೇ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಫಸ್ಟ್ ಒನ್, ದ ಆಂಗಲ್ ಆಫ್ ಡಿಪ್ at a certain place where the horizontal and the vertical component of Earth's magnetic field are equal in magnitude is. So ಏನಾಗುತ್ತೆ, ಏನಿದು ಮ್ಯಾಗ್ನೆಟಿಕ್ ಡಿಪ್ ಅಂತ ಹೇಳಿದ್ರೆ, ಯಾವುದೇ ಒಂದು ಪ್ಲೇಸ್ ಅಲ್ಲಿ ನಾವೊಂದು ಮ್ಯಾಗ್ನೆಟಿಕ್ ನೀಡಲ್ ಅನ್ನು ಒಂದು ಫ್ರೀ ಆಗಿ ಪಿವೋಟ್ ಮಾಡಿದ್ರೆ ಅದು ಹೊರಿಜಾಂಟಲ್ ಆಗಿ ನಿಲ್ಲೋದಿಲ್ಲ. ಅದ್ರ ಬದಲು ಹೇಗೆ ನಿಲ್ಲುತ್ತೆ, ಅದು ಕಂಪಾಸ್ ಅಲ್ಲಿ ನೋಡಿದ್ರೆ ಸ್ವಲ್ಪ ಬೆಂಡ್ ಆಗಿರುತ್ತೆ. ಸೊ ಈ ನೀಡಲ್ ಎಷ್ಟು ಬೆಂಡ್ ಆಗಿದೆ ಹೊರಿಜಾಂಟಲ್ ನೋಡ್ತಿಗೆ, ದಟ್ ಇಸ್ ವಾಟ್ ವಿ ಕಾಲ್ ದ ಆಂಗಲ್ ಆಫ್ ಡಿಪ್. ಸೊ ಎಲ್ಲಿ ನಿಲ್ಲುತ್ತೆ ಮ್ಯಾಗ್ನೆಟಿಕ್ ನೀಡಲ್, ಇನ್ಕ್ಲೈನ್ ಡೈರೆಕ್ಷನ್ ಅಲ್ಲಿ ನಿಲ್ಲುತ್ತೆ. ಸೊ ಇದು ಮ್ಯಾಗ್ನೆಟಿಕ್ ಬಿ ಅಂತ ಹೇಳೋದು ಮ್ಯಾಗ್ನೆಟಿಕ್ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ನ ಡೈರೆಕ್ಷನ್ ಆದ್ರೆ ಅವಕ್ಕೆ 2 ಕಾಂಪೊನೆಂಟ್ ಗಳಿರ್ತವೆ. ಆ 2 ಕಾಂಪೊನೆಂಟ್ ಗಳು ಒಂದು ಹೊರಿಜಾಂಟಲ್ ಅಲ್ಲಿ ಇರೋದು, ಇನ್ನೊಂದು ವರ್ಟಿಕಲ್ ಅಲ್ಲಿ ಇರೋದು. ಸೊ ಅವು BH ನ ಒಟ್ಟಿಗೆ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಆಂಗಲ್ ಮಾಡಿದೆ, ದಟ್ ಇಸ್ ಇಟ್ ಸೆಲ್ಫ್ ವಾಟ್ ಇಸ್ ನಥಿಂಗ್ ಬಟ್ ದ ಡಿಪ್. ಇವಾಗ ನಮಗೆ ಈ ಚಾಪ್ಟರ್ ನಮಗೆ ಏನು ಗೊತ್ತಿಲ್ಲದಿದ್ರು ಇದಕ್ಕೆ ಆನ್ಸರ್ ಪಡಿಬಹುದು. ಯಾಕಂತ ಹೇಳಿದ್ರೆ ನಮಗೆ ವೆಕ್ಟರ್ ಬಗ್ಗೆ ಗೊತ್ತಿರಬೇಕು. ಈ 2 ವೆಕ್ಟರ್ಸ್ ಹ್ಯಾವಿಂಗ್ ಈಕ್ವಲ್ ಮ್ಯಾಗ್ನಿಟ್ಯೂಡ್ are perpendicular to each other and they are equal in magnitude, perpendicular to each other ಆದ್ರೆ ಅದರ ರಿಸಲ್ಟೆಂಟ್ ಎಲ್ಲ ಹೋಗ್ಬೇಕು. ರಿಸಲ್ಟೆಂಟ್ ಆದ್ರೆ ಆಂಗಲ್ ಬೈಸೆಕ್ಟರ್ ಅಲ್ಲೇ ಹೋಗ್ಬೇಕು. ಹಾಗಾದ್ರೆ BE ಎಲ್ಲಿದೆ, BE ಆಂಗಲ್ ಬೈಸೆಕ್ಟರ್ ಅಲ್ಲಿ ಬರಬೇಕು. ಸೊ ಆಂಗಲ್ ಬೈಸೆಕ್ಟರ್ ಅಲ್ಲಿ ಬಂದ್ರೆ ಡೆಲ್ಟಾ ಎಷ್ಟು, ಡೆಲ್ಟಾ ಇಸ್ ಆಬ್ವಿಯಸ್ಲಿ 45 ಡಿಗ್ರಿ. ಇದು BH ಬೇಡ, BV ಬೇಡ, ನಮಗೆ ಜಸ್ಟ್ ವೆಕ್ಟರ್ ಆಗಿ ತಗೊಳ್ಳುವ. ಇಲ್ಲ ಅಂದ್ರೆ ಸೇ ಇಫ್ ಯು ಗೋ ವಿತ್ ದ ಕಾಂಪೊನೆಂಟ್ 1, ಸೇ if I take this as a O, A and C, then I can write what is tan delta. Tan delta will be equal to opposite side AC. AC is nothing but the BV, magnitude of BV representation. What is OA? OA is represented by the magnitude of BH. So BH, it's given that the magnitude of BV and BH are equal, so it becomes 1. For which angle tan theta comes out, tan delta comes to be equal to 1. So delta must be equal to the 45. Right. The internal resistance of a cell of EMF 2 volt is 0.1 ohm. So EMF is 2 volts and internal resistance is 0.1 ohm. It is connected to a resistance of 3.9 ohm. So 3.9 ohm in external resistance. Then what is the potential difference across a cell? Say if I draw a small cell, say this is 2 volt and 0.1 ohm. So this is nothing but physical cell. Now this cell is connected to an external resistance. So external resistance is connected, resistance R. Now what we are asked to find, potential difference across the cell. So potential difference across the cell is equal to the potential drop across the resistor, capital R. So potential drop V is equal to I into R. So that will be equal to V is equal to I. I is nothing but E divided by R plus R into R. So that is equal to 2 volts. R is nothing but 3.9. R is equal to 0.1. So it becomes 4 into 3.9. To simplify, we will end up with 1.95. So option is C. A charge of Q microcoulomb is placed at the center of a cube of side 1 centimeter. Center of the cube. The flux coming out. So we want to find the flux. Whenever it comes the flux, suddenly what comes to our mind is nothing but the Gauss law. Can we apply Gauss law? Cube na ಒಳಗಡೆ ಇಟ್ಟಿರೋದು. Cube ಅಂತ ಹೇಳೋದೊಂದು closed surface.
ಸೊ ಎಲ್ಲೆಲ್ಲಿ ಕ್ಲೋಸ್ಡ್ ಸರ್ಫೇಸ್ ನ ಒಳಗಡೆ ಚಾರ್ಜ್ ಇದೆಯೋ ಅಲ್ಲಿಗೆ ನಾವು ಈಸಿಯಾಗಿ ಗಾಸ್ ಲಾ ಅಪ್ಲೈ ಮಾಡಬಹುದು. ಸೇ ಇಟ್ ಇಸ್ ದ q, say if I take it as a plus q, the electric field lines will emerge out from all the surfaces equally. So what is asked, what is the flux through any one of the phase? ಯಾವುದೋ ಒಂದು ಫೇಸ್ ನ ಮೂಲಕ ಬರುವಂತ ಫ್ಲಕ್ಸ್ ಎಷ್ಟು? So what is the Gauss law? Gauss law states total electric flux through any Gaussian surface is equal to 1 by epsilon times the total charge enclosed. ಇಲ್ಲಿ total charge is to q into 10 to the power minus 6. Okay, ಹಾಗಾದ್ರೆ what is flux through each phase? ಒಂದೊಂದು ಫೇಸ್ ನ ಮೂಲಕ ಎಷ್ಟು ಬರೋದು? ಈಕ್ವಲ್ ಆಗಿ ಶೇರ್ ಆಗುತ್ತೆ. r ಫೇಸ್ ಇದೆ 1 by 6 into q by epsilon naught into 10 to the power minus 6. So altogether I can write it as q divided by 6 epsilon naught into 10 to the power minus 6. So the option will be the A. Right. The pressure on a square plate is measured by measuring the force on the plate and the length of the side of the plate. So what is that? There is a square plate. Say square plate. Upon that some force is acting. Now what we want to find? We want to find the pressure. Pressure your formula no? Pressure your formula force by unit area. Put here the plate to square plate. So that will be F by L square. Okay. First one part question then. If the maximum error in the measurement of the force and the length are respectively 4% and 2%, the maximum error in the measurement of pressure. ಹಾಗಿದ್ರೆ ಈ ಫೋರ್ಸ್ ಮೆಜರ್ ಮಾಡುವಾಗ 4% ಎರರ್ ಮತ್ತು ಲೆಂತ್ ಮೆಜರ್ ಮಾಡುವಾಗ 2% ಎರರ್ ಬಂದ್ರೆ what will be the error in the calculation of pressure? So pressure error in the pressure, that is delta P by P, will be equal to delta F by F plus 2 times the delta L by L. That will be equal to 4% plus 2 into 2%. So all together it is nothing but the 8%. So the option is D. Okay. Which of the following graph shows the variation of magnetic induction B with the distance R from a long wire carrying a current? ನಮಗೆ ಫಾರ್ಮುಲಾ ಏನಿದೆ? ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಎ ಲಾಂಗ್ ವೈರ್ B is equal to mu naught I divided by 2 pi into R. So I can say B is inversely proportional to R. ಇಂಥ ರಿಲೇಷನ್ ನಮಗೆ ಬೇರೆ ಕೆಪಾಸಿಟರ್ ಇದೆ. Capacitance of a parallel plate is inversely proportional to the separation between the plates. Then we have what is nothing but the fringe width. Fringe width is inversely proportional to the separation between the slits, that is. Then capacitive reactance is inversely proportional to the angular frequency. In the tumba relation, all inverse relation. So for all this, what is the answer? It should be a hyperbolic function. So this one. So don't get carried away by this. ಯಾಕೆ ಸಿಂಪಲ್ ಆಗಿ ಆರ್ ಕಡಿಮೆ, ಆರ್ ಜಾಸ್ತಿ ಆಗ್ತಾ ಹೋದಾಗೆ ಬಿ ಕಡಿಮೆ ಆಗತ್ತೆ. ಹೌದು, ಆರ್ ಜಾಸ್ತಿ ಆಗ್ತಾ ಹೋದಾಗೆ ಬಿ ಕಡಿಮೆ ಆಗತ್ತೆ ಅಂತ ಹೇಳಿ ಇದನ್ನ ಟಿಕ್ ಮಾಡಬೇಡಿ. ಆರ್ಗೊಮ್ಮೆ 0 ವ್ಯಾಲ್ಯೂ ಕೊಟ್ಟು ನೋಡಿ. ಆರ್ಗೆ 0 ವ್ಯಾಲ್ಯೂ ಕೊಟ್ರೆ ಬಿ ಹ್ಯಾಸ್ ಟು ಗೋ ಟು ಇನ್ಫಿನಿಟಿ. ಆದ್ರೆ ಇಲ್ಲ ಆಗತ್ತಾ? ಆರ್ 0 ಆದಾಗ ಬಿ ಇನ್ಫಿನಿಟಿ ಆಗೋದಿಲ್ಲ. ಇದೇನಾಗತ್ತೆ? ಹೀಗೆ ಎಕ್ಸ್ಟೆಂಡ್ ಆಗ್ತಾ ಹೋದ್ರೆ ಇಟ್ ಗಿವ್ಸ್ ಯು ಸಮ್ ಫೈನೈಟ್ ವ್ಯಾಲ್ಯೂ ಆಫ್ ಬಿ. ಸೊ ದಿಸ್ ಕಾನ್ ಬಿ ದ ಆಪ್ಷನ್. ಸೊ ಇಟ್ ಮಸ್ಟ್ ಬಿ ದ ಸಿ itself. Yes. A small coin is resting on the bottom of a beaker filled with a liquid. A ray of light from the coin travels up to the surface of the liquid and moves along its surface. The speed of the light in the liquid is. ಒಂದು ಬೇಕರ್ ಒಳಗಡೆ ಒಂದು ಲಿಕ್ವಿಡ್ ಇದೆ, ಅಲ್ಲೊಂದು ಕಾಯಿನ್ ಇದೆ. ಕಾಯಿನ್ ಇಂದ ಬಂದಂತ ಲೈಟ್ ರೇ ಏನಾಗ್ತಾ ಉಂಟು? ಸರ್ಫೇಸ್ ಅನ್ನು ಗ್ರೇಸ್ ಮಾಡ್ಕೊಂಡು ಹೋಗ್ತಾ ಉಂಟು. ಅಂದ್ರೆ ಎಲ್ಲಿ ಲಿಕ್ವಿಡ್ ಮತ್ತು ಏರ್, ನೀರ್ನ ಮೇಲ್ಮೈ ಮೇಲೆ ಹೋಗ್ತಾ ಉಂಟು. ನೀರಾದ್ರೆ ನೀರು, ಲಿಕ್ವಿಡ್ ಆದ್ರೆ ಲಿಕ್ವಿಡ್ ನ ಮೇಲ್ಮೈಯಲ್ಲಿ ಹೋಗ್ತಾ ಉಂಟು. ಅದು ಮೇಲ್ಮೈಯಲ್ಲಿ ಹೋಗ್ತಾ ಇದೆ ಅಂತ ಹೇಳಿದ ತಕ್ಷಣ ನಮ್ಗೆ ಯಾವ ಡೇಟಾ ಕೊಟ್ಟಿದ್ದಾರೆ? ಈ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ದ ಕ್ರಿಟಿಕಲ್ ಆಂಗಲ್.
ಇದು critical angle ಆದರೆ geometry property, so this will be IC. ಒಂದು ಡೇಟಾ ಕೊಟ್ಟಿರೋದು. ಇನ್ನೊಂದು ಡೇಟಾ ಏನ್ ಕೊಟ್ಟಿದ್ದಾರೆ ನೋಡಿ. If this is 4 centimeter and this is 3 centimeter, obviously this must be 5 centimeter. Right angle triangle. ಇವಾಗ ನಮಗೆ ಕೇಳಿದ್ದೇನು ಸ್ಪೀಡ್ ಆಫ್ ಲೈಟ್ ಇನ್ ದ ಮೀಡಿಯಂ. ಸೊ ಸ್ಪೀಡ್ ಆಫ್ ಲೈಟ್ ಫೈಂಡ್ ಔಟ್ ಮಾಡಬೇಕಿದ್ರೆ ನಾವು ರಿಫ್ರಾಕ್ಟಿವ್ ಇಂಡೆಕ್ಸ್ ಹೋಗೋಣ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ denser medium with respect to rarer medium has a relation with the critical angle as 1 by sine of IC. Okay. What is IC? From this diagram, IC is nothing but opposite side 3 by 5. So it is 1 by IC becomes equal to 5 by 3. Okay. What is NLA? N21 is nothing but I can write speed of light in air C divided by speed of light in the liquid is equal to then 5 by 3. That implies VL is equal to, I can write VL is equal to 3 by 5 times the C. So that is equal to 9 by 5 into 10 to the power 8. So that is nothing but 1.8 into 10 to the power 8 meter per second. So what is C? C is nothing but 3 into 10 to the power 8. So I will multiply 3 into 8. So 3 3 is 9. So 9 by 5 into 10 to the power 8. So answer will be 1.8 into 10 to the power 8 meter per second. A ball is released from a height, falls 5 meter in the first 1 second. In 4 seconds, it falls through. ಅಂದ್ರೆ 1 ಸೆಕೆಂಡ್ ಅಲ್ಲಿ ಒಂದು ಹೈಟ್ ಇಂದ ಎಷ್ಟು ಹೈಟ್ ಇಂದ ಬಿಟ್ಟಿದ ನಮ್ಗೆ ಗೊತ್ತಿಲ್ಲ. It falls 1 second. So in a time of 1 second, so t is equal to 1 second. It covers a distance of how much? 5 meter. Right. Now in 4 second, ಇಲ್ಲಿಗೆ ತಲುಪುವಾಗ 4 second ಆದ್ರೆ ಅದು ಕ್ರಮಿಸಿದ ದೂರ ಎಷ್ಟು? So y is up. Since the word is there, it is released. So what you can release means, what is the initial velocity? Initial velocity 0. So straight away formula hakondre we have the formula y is equal to v naught t plus half gt square. V naught is 0. Half into simple calculation goes for now 10 hakolana into 4 square. So this becomes equal to minus 80 meter. Why minus? Because the ball is coming down, that is along the negative y-axis direction, so it comes to minus. Now, this is one way of thinking. Then what is the reason 5 meter is given? By taking this 5 meter, you can think in another way also. For a uniformly accelerated charge for the motion, I can write the ratios of displacement in first second, third second, and fourth second on consecutive seconds. They are in the ratio of 1:3:5:7. Okay. Now, if it is in the first second, so t is equal to first second, it covers a distance of 5 meter means in the t is equal to second, it has to cover a distance of 15 meter because 5 3s are. Okay. In t is equal to third second, it has to cover 5 times the initial. So it is 25 meter, and t is equal to fourth second. It has to cover a distance of 7 times. So 7 5s are 35. All together, what is the distance covered? Total distance covered will be equal to the 80. So answer is D. Yes. Which of the following can be used to produce a propagating electromagnetic wave? ಜಾಸ್ತಿ ಡಿಸ್ಕಷನ್ ಏನ್ ಬೇಡ. ಅನ್ಚಾರ್ಜ್ ಪಾರ್ಟಿಕಲ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲ, ಅದರಿಂದ ಅದು ರಿಸಲ್ಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಕೊಡುವ ಯಾವುದೇ ಪಾಸಿಬಿಲಿಟಿ ಇಲ್ಲ. ಸೊ ಆಪ್ಷನ್ ಎ ಇಸ್ ನಾಟ್ ಅನ್ ಆನ್ಸರ್. ಎ ಚಾರ್ಜ್ ಪಾರ್ಟಿಕಲ್ ಮೂವಿಂಗ್ ವಿತ್ ಯೂನಿಫಾರ್ಮ್ ಸ್ಪೀಡ್ ಅಲ್ಲಿ ಹೋಗ್ತಾ ಇರೋದ್ರಿಂದಾಗಿ ಅದಕ್ಕೆ ಎಲೆಕ್ಟ್ರಿಕ್ ಫೀಲ್ಡ್ ಮಾತ್ರ ಇರುತ್ತೆ, ಅವು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಪ್ರೊಡ್ಯೂಸ್ ಮಾಡೋದಿಲ್ಲ. ಸೊ ದಿಸ್ ಬಿ ಇಸ್ ಅಗೇನ್ ನಾಟ್ ದ ಆಪ್ಷನ್. ಸಿ an accelerated charge particle. So the option will be this one. ಯಾಕಂತ ಹೇಳಿದ್ರೆ an accelerated charge particle releases energy in the form of an electromagnetic wave. So the option will be the C one. Right.
Ninth, the angle of projection at which the horizontal range and the maximum height of a projectile are equal is. So question ಏನು ಕೇಳಿದ್ದಾರೆ, ಥೀಟಾ ಎಷ್ಟು ಆಂಗಲ್ ಅಲ್ಲಿ ಒಂದು ಪ್ರೊಜೆಕ್ಷನ್ ಇರಬೇಕು, ಹೇಗಾಗಬೇಕು ಅಂತ ಆದ್ರೆ ಮ್ಯಾಕ್ಸಿಮಮ್ ಹೈಟ್ ಮತ್ತು horizontal range ಈಕ್ವಲ್ ಆಗಿ ಬರಬೇಕು ಅಂತ ಆದ್ರೆ. ಸೊ ಸ್ಟ್ರೈಟ್ ಅವೇ ಇಕ್ವೇಶನ್ ಇದು ಕ್ವಶನ್ ಇದು. R is equal to H. So what is the formula for R? R we have V naught square sin 2 theta divided by G is equal to, formula for this, V naught square sin square theta divided by 2G. Common terms cancel ಮಾಡ್ಕೊಳ್ಳಿ. Now sin 2 theta ಏನು ಬರಿಬಹುದು, I can write it as 2 sin theta cos theta is equal to sin square theta divided by 2. ಈಗ ಒಂದು ಸೈನ್ ಈ ಸೈನ್ ನೋಡಿ ಕ್ಯಾನ್ಸಲ್ ಆಗುತ್ತೆ. ಟೇಕ್ this to the right hand side, it becomes tan theta. 2 goes to the left hand side, it becomes 4. So that implies tan theta is equal to 4, or theta is equal to tan inverse of 4. Yes, the option should be the theta is equal to tan inverse of 4, that is C. A source of light is placed at a distance 100 centimeter from a photocell. Yes, it is kept at 100 centimeter. Now, and the stopping potential is found to be V naught. Andre illinda electron emit agta untu. This electron na emit the stopping potential is to, stopping potential is V naught. Fine. If the distance between the photocell and the source is reduced to 25 centimeter. Now the cell where the source is brought, the source is here, source is brought to, initially it was at 100 centimeter, now it is brought to 25 centimeter. Right. Now the new stopping potential will be, now the electrons are getting what is nothing but the new stopping potential. What happens to the stopping potential? Okay. Now ಈಗ stopping potential ಯಾವ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿದೆ ಅಂತ ನೋಡೋಣ. ನಮಗೆ ಏನಿದೆ, ಅಬ್ಸರ್ವೇಷನ್ ಆಫ್ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ ಏನ್ ಹೇಳುತ್ತೆ ಅಂದ್ರೆ ಸ್ಟಾಪಿಂಗ್ ಪೊಟೆನ್ಶಿಯಲ್ ಆರ್ ಕೆ ಮ್ಯಾಕ್ಸಿಮಮ್. ಕೆ ಮ್ಯಾಕ್ಸಿಮಮ್ ಗೆ ಫಾರ್ಮುಲಾ ಏನಿದೆ, ಕೆ ಮ್ಯಾಕ್ಸಿಮಮ್ ಇಸ್ ನಥಿಂಗ್ ಬಟ್ ಇವಿ ಇದು. ಸೊ ಬೋತ್ ದೀಸ್ ಟೂ ಟರ್ಮ್ಸ್ ಡಿಪೆಂಡ್ಸ್ ಆನ್ ವಾಟ್, ಡಿಪೆಂಡ್ಸ್ ಆನ್ ದ ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್. ಇದು ಓನ್ಲಿ ಡಿಪೆಂಡ್ಸ್ ಆನ್ frequency, a frequency greater than the threshold frequency. How it depend? The stopping potential is directly proportional to the frequency of incident radiation. So frequency ಜಾಸ್ತಿ ಆದ್ರೆ stopping potential ಜಾಸ್ತಿ ಆಗುತ್ತೆ, frequency ಕಡಿಮೆ ಆದ್ರೆ stopping potential ಕಡಿಮೆ ಆಗುತ್ತೆ. ಬಟ್ ಇಲ್ಲಿ ಏನಾಗಿದೆ, ಸೋರ್ಸ್ ಇಲ್ಲಿ ಇಟ್ಟಿದ್ದು ಹತ್ರ ತಂದಿದೀವಿ ಅಷ್ಟೇ, ಸೋರ್ಸ್ ಅನ್ನು ನಾವೇನ್ ಚೇಂಜ್ ಮಾಡಿಲ್ಲ. ಇಲ್ಲಿ ಇದರ ಮೇಲೆ ಬೀಳ್ತಾ ಇರುವಂತ ಲೈಟ್ ನ ಫ್ರೀಕ್ವೆನ್ಸಿ ನ್ಯೂ ಆದ್ರೆ, here also the light what is falling have the same frequency nu. So what should happen? So maximum kinetic energy of the electron and the stopping potential will remain same since frequency is not changed. So new stopping potential also will be equal to V naught itself. ಆದರೆ ಏನ್ ಚೇಂಜ್ ಆಗಬಹುದು, ಈ ಸೋರ್ಸ್ ಅನ್ನು ಹತ್ರ ತಂದ ಹಾಗೇನೆ ಇದರ ಮೇಲೆ ಬೀಳುವಂತ ಲೈಟ್ ನ ಇಂಟೆನ್ಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಎಷ್ಟು ಇಂಟೆನ್ಸಿಟಿ ಬೀಳ್ತಾ ಇದೆಯೋ ಅದಕ್ಕಿಂತ ಜಾಸ್ತಿ ಇಲ್ಲಿ ಬೀಳುತ್ತೆ. ಸೊ ಸಿನ್ಸ್ ದ ಇಂಟೆನ್ಸಿಟಿ ಇನ್ಕ್ರೀಸಸ್ ದ ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಹ್ಯಾಸ್ ಟು ಇನ್ಕ್ರೀಸ್. ಅದು ಈ ಕ್ವಶನ್ ಅಲ್ಲಿ ಇಲ್ಲ, ಈ ಕ್ವಶನ್ ಅಲ್ಲಿ ಸ್ಟಾಪಿಂಗ್ ಪೊಟೆನ್ಶಿಯಲ್. ರೈಟ್. A stationary bomb is exploded in 3 parts having a mass of 1:1:3 respectively. So the bomb stationary ಇದೆ. ಸೊ ಆ ಸ್ಟೇಷನ್ ಇರುವಂತ ಬಾಂಬ್ ಏನಾಗ್ತಾ ಇದೆ, ಸೇಮ್ ಮಾಸ್ ಇಸ್ 1 kg. ಅದು ಎಕ್ಸ್ಪ್ಲೋಡ್ ಆಗಿ 3 ಪಾರ್ಟ್ ಅಲ್ಲಿ ಹೋಗ್ತಾ ಇದೆ. ಹೇಗೆ 1:1:3 ರೇಷಿಯೋದಲ್ಲಿ ಅದರ ಮಾಸ್ ಸ್ಪ್ರೆಡ್ ಆಗುತ್ತೆ. ಅಂಡ್ ಪಾರ್ಟ್ಸ್ ಹ್ಯಾವಿಂಗ್ ದ ಸೇಮ್ ಮಾಸ್ ಮೂವ್ ಪರ್ಪೆಂಡಿಕ್ಯುಲರ್ಲಿ. ಸೊ 2 ಪಾರ್ಟ್ಗಳು ಯಾವ್ದ್ರ ಮಾಸ್ 1:1 ರೇಷಿಯೋದಲ್ಲಿ ಇತ್ತೋ ಅವು 2 ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ಅಲ್ಲಿ ಹೋಗ್ತವೆ. ಎಷ್ಟು ವೆಲಾಸಿಟಿಯಲ್ಲಿ? It goes with a velocity of 30 meter per second. Then the velocity of the bigger part. ಈಗ 3ನೇ ಪಾರ್ಟ್ ಎಲ್ಲಿ ಹಾರಿ ಹೋಗುತ್ತೆ ಅಂತ ನಮ್ಮ ಕ್ವಶನ್. ಇಲ್ಲಿ ನಾವು ಏನನ್ನು ಯೂಸ್ ಮಾಡಬಹುದು ಫೈಂಡ್ ಔಟ್ ಮಾಡ್ಲಿಕ್ಕೆ? ಪ್ರಿನ್ಸಿಪಲ್ ಇಸ್ ದ ಸ್ಟೇಷನರಿ ಬಾಂಬ್ ಇಸ್ ಎಕ್ಸ್ಪ್ಲೋಡಿಂಗ್ ಬೈ ಇಟ್ ಸೆಲ್ಫ್. ಎಕ್ಸ್ಟರ್ನಲ್ ಫೋರ್ಸ್ ಇಂದಾಗಿ ಅಲ್ಲ. ಸೊ
External force acting is 0. So total momentum before explosion has to remain same. The total momentum before explosion should be equal to the total momentum of all the three parts after explosion. Okay. ಹಾಗಾದ್ರೆ ಈ ಎರಡು ಪಾರ್ಟ್ಗಳು ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ಅಲ್ಲಿ ಮೊಮೆಂಟಮ್ ಅನ್ನು ಪಡೆದರೆ ಅದರ ರಿಸಲ್ಟೆಂಟ್ ಅಲ್ಲಿ ರಿಸಲ್ಟೆಂಟ್ ಆಫ್ ದೀಸ್ ಟು ವಿಲ್ ಬಿ ಅಲಾಂಗ್ ದಿಸ್ PR ಡೈರೆಕ್ಷನ್. ಒಂದು ಇವಾಗ ಹಾಗಾದ್ರೆ ಮ್ಯಾಗ್ನಿಟ್ಯೂಡ್ ಎಷ್ಟಾಗಬೇಕು? ಎರಡು ಈಕ್ವಲ್ ವೆಕ್ಟರ್ಗಳು ಪರ್ಪೆಂಡಿಕ್ಯುಲರ್ ಆಗಿದ್ರೆ ಅದರ ಮ್ಯಾಗ್ನಿಟ್ಯೂಡ್ ಗೆ ಫಾರ್ಮುಲಾ ನಮಗಿದೆ. So magnitude of the resultant when they are equal in magnitude and mutually perpendicular, it is nothing but √2 times that of the P. ಇದನ್ನು ಪಡಿಲಿಕ್ಕೆ ಟೈಮ್ ವೇಸ್ಟ್ ಮಾಡಬೇಕು ಅಥವಾ ಡೈರೆಕ್ಟ್ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ ಪುನಃ ಫಾರ್ಮುಲಾ ಹಾಕೊಳ್ಳಿ. PR is equal to square root of P square plus P square plus 2PP into cos theta. Theta is nothing but 90. So simplify ಮಾಡಿದ್ರೆ ನಿಮಗೆ ಇದೆ. ಓಕೆ, ಹಾಗಾದ್ರೆ ಇದು ಎರಡರ ರಿಸಲ್ಟೆಂಟ್ ಮೊಮೆಂಟಮ್ ಈ ಡೈರೆಕ್ಷನ್ ಅಲ್ಲಿ ಇದೆ ಅಂತ ಅರ್ಥ ಆದ್ರೆ ಈಗ ಏನಾಗಬೇಕು? ಎಕ್ಸ್ಪ್ಲೋಷನ್ ಆದ್ಮೇಲೆ ಮೂರು ಪಾರ್ಟ್ ಎಂದು ಮೊಮೆಂಟಮ್ ತಗೊಂಡ್ರೆ ಅದು 0 ಆಗ್ಬೇಕು. ಹಾಗಿದ್ರೆ ಮೂರನೇ ಪಾರ್ಟ್ ಎಲ್ಲಿ ಮೊಮೆಂಟಮ್ ಪಡಿಬೇಕು? ಇದೆರಡರ ಮೊಮೆಂಟಮ್ ಈ ಡೈರೆಕ್ಷನ್ ಅಲ್ಲಿ ಇದ್ರೆ ಥರ್ಡ್ ಪಾರ್ಟ್ ಹ್ಯಾಸ್ ಟು ಫ್ಲೈ ಇನ್ ಎ ಡೈರೆಕ್ಷನ್ ಎಕ್ಸಾಕ್ಟ್ಲಿ opposite to the PR. What should be the magnitude? Magnitude of this momentum P3 should be equal to the magnitude of the PR. So I can write the magnitude of the P3 should be equal to the magnitude of the resultant momentum of first two. Next simple momentum is a formula m into velocity. So mass is to 1:1:3 ratio ಹೋಗಿದೆ ಅಂದ್ರೆ ಅದರ out of 5, 3 part of mass, 3 part of how much? 1 kg. So 3 part of 3 by 5 times 1 kg mass of bigger part. Velocity of the bigger part, let us take it as a V3, is equal to, what is PR? Sorry, PR is nothing but equal to √2 times P. So I can write √2 into, what is P? P is nothing but mass of the identical part. Mass of the identical part is how much? So it is nothing but 1 by 5 times the mass 1 kg into the velocity of the each part, that is nothing but 30. So simplify. So this one's this tens are. So what we'll get is nothing but velocity of the third part will be equal to 10 √2 meter per second. So the option should be equal to A1. Right. Next one. If an artificial satellite is moving in a circular orbit around the Earth with a speed equal to the 1/3 of escape velocity. So what is given? Satellite is revolving around the Earth with an orbital velocity of V0 is equal to 1/3 times the VE. Fine. From that, now the height of the satellite from the center of the Earth is. So we have to find what is the height of the satellite from the center of the Earth. So if this is the satellite and this is the Earth, now if it is revolving, Earth is, or the satellite is revolving around Earth, so what will be the height from the center of the Earth? From the center of the Earth is from here to here, h. So what is h? We are asked. Fine. Okay, now let us go with the formula of V0. So V0 is equal to 1/3 of VE, that is what is given to us. Let us erase this don't want. Right? V0 is equal to 1/3 of the V. So what is V0? V0, we have the formula square root of Gm divided by R plus H, that is equal to 1/3 of square root of, what is V? V is 2 into Gm divided by R. Escape velocity, the satellite of the Earth. Now you square on both sides and cancel the common term. So what we will end up with? We will end up with R plus H is equal to 1/9 times 2 by R. Now rearrange this.
we will get 9r is equal to 2r plus 2h. So you simplify, you will end up with h is equal to 3.5 times r. ಒಮ್ಮೆಲೆ ಆಲೋಚನೆ ಮಾಡದೆ ಇದನ್ನು ಟಿಕ್ ಮಾಡಬೇಡಿ. 3.5 r ಗೆ ನಮ್ಮ ಹತ್ರ ಕೇಳಿರೋ ಕ್ವಶನ್ ಏನು, ಸೆಂಟರ್ ಇಂದ ಈ ಸೆಂಟರ್ ಆಫ್ ಅರ್ತ್ ಇಂದ ಸ್ಯಾಟಲೈಟ್ ಎಷ್ಟು ಹೈಟ್ ಅಲ್ಲಿ ಇದೆ. ನಮಗೆ ಸಿಕ್ಕಿರೋ ಆನ್ಸರ್ ಏನು, ಸರ್ಫೇಸ್ ಇಂದ ಎಷ್ಟು ಹೈಟ್ ಅಲ್ಲಿ ಇದೆ ಅಂತ ಹೇಳಿ ನಮಗೆ ಸಿಕ್ಕಿದೆ h. So this, so we have to go with, so maximum h is equal to h plus r, so it is nothing but 4.5. So this will be the answer. Okay. There are two wires of same material. So material is same, 1 point to note, and the same length, second point. While the diameter of the second wire is 2 times the diameter of the first. Okay, there are two wires. Okay. Then the ratio of extension produced in the wire when the same load is applied. Yava question, yava chapter? This is mechanical properties of solids. So mechanical properties of solids alli extension barodu yava formula dalli, the Young's modulus. So Young's modulus ge formula eno, it is stress by strain. Stress ge formula F by A divided by delta L by L, that is strain. So idanna rearrange ಮಾಡಿ ಬರೆದ್ರೆ ನಾನೇನು, y is equal to F into L divided by delta L into A. Okay. ಇವಾಗ ಏನು ಕೊಟ್ಟಿದ್ದಾರೆ, ಎರಡು ಮೆಟೀರಿಯಲ್ ಸೇಮ್ ಅಂತೆ, y1 is equal to y2 ಅಂತೆ. ಓಕೆ ಫೈನ್. ಎರಡಕ್ಕೂ ಸೇಮ್ ಲೋಡ್ ಹಾಕಿದ್ದಾರೆ. ಸೊ F1 is equal to F2. ಮತ್ತೆ ಲೆಂತ್ ಗಳು ಸೇಮ್, ಏನು L2 is equal to L1. ಬಟ್ ಏನ್ ಡಿಫರೆನ್ಸ್ ಇರೋದು, ಡಿಫರೆನ್ಸ್ ಇರೋದು ಇಲ್ಲಿ ಮಾತ್ರ. ಯಾವುದು, ಡಯಾಮೀಟರ್ ಆಫ್ ದ ಸೆಕೆಂಡ್ is equal to 2 times the diameter of the first. ಓಕೆ, ಹಾಗಾದ್ರೆ ಇದು ಏನ್ ಅನ್ಕೊಡ್ತದೆ, ಈ ಡಯಾಮೀಟರ್ ಯಾಕೆ ನಮ್ಗೆ ಆ ಫಾರ್ಮುಲಾದಲ್ಲಿ ಕಾಣೋದಿಲ್ಲ ಅಂತ ಅನ್ಸ್ಬೋದು. ಇಲ್ಲೊಂದು ಏರಿಯಾ ಅಂತ ಇದೆ. ಸೊ ವೈರ್ಗಳು ಸಿಲಿಂಡ್ರಿಕಲ್ ವೈರ್ ನ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ನ ಏರಿಯಾ ಫೈಂಡ್ ಔಟ್ ಮಾಡಬೇಕಿದ್ರೆ, if it is a radius is given, we can go with pi r square. Now ಇದು ಡಯಾಮೀಟರ್ ಕೊಟ್ಟಿರೋದನ್ನ ನಾವೇನ್ ಮಾಡಬಹುದು, pi d square. So area of a wire is nothing but pi d square by 4. ಸರಿಯಲ್ವಾ? So I can write area is directly proportional to square of the diameter. Okay, ಈಗ ನೋಡಿ, ಈ y ಸೇಮ್, f ಸೇಮ್, L ಸೇಮ್, ಈ ಟರ್ಮ್ ಗಳೆಲ್ಲ ಅದರಲ್ಲಿ ಸೇಮ್ ಆಗಿದ್ರೆ, ಹಾಗಾದ್ರೆ ವೇರಿಯೇಷನ್ ಎಲ್ಲಿರೋದು, ಡೆಲ್ಟಾ ಎಲ್ ಮತ್ತು ಎ ಮಾತ್ರ. ಹಾಗಾದ್ರೆ if it is to remain all the other term parameter, ಹಾಗಾದ್ರೆ ಈ ಎರಡರ ಪ್ರಾಡಕ್ಟ್ ಸಹ ಸೇಮ್ ಆಗಬೇಕಲ್ವಾ. y ಸೇಮ್ ಆಗಬೇಕು ಅಂತಾದ್ರೆ ಡೆಲ್ಟಾ ಎಲ್ ಇಂಟು ಎ has to remain same. ಸೊ ಹೆಚ್ಚಿನ ಇಲ್ಲದ್ರೆ ನೀವೇನ್ ಮಾಡ್ಬೇಕು, ಡೆಲ್ಟಾ ಎಲ್ ಗೆ ಫಾರ್ಮುಲಾ ಹಾಕೋಬಹುದು. ಸೊ ಡೆಲ್ಟಾ ಎಲ್ is equal to f L divided by a into y ಅಂತ ಹಾಕಬಹುದು. ಸೊ ಈ ಫಾರ್ಮುಲಾದಲ್ಲಿ ಹೋಗ್ತೀರಂತ ಆದ್ರೆ ಸೇ ನಾವು ಏನ್ ಬರೀಬಹುದು, ಸೇ ದಟ್ ಡೆಲ್ಟಾ L1 divided by delta L2 is equal to f L divided by a1 into y. ಯಾಕೆ ನಾನು ಇಲ್ಲಿ 1 ಯೂಸ್ ಮಾಡ್ತಾ ಇಲ್ಲ, ಬೋತ್ ಆರ್ ಈಕ್ವಲ್. ಸೊ ಅಷ್ಟೇ ಹಾಕೊಂಡ್ರೆ ಡಿವೈಡೆಡ್ ಬೈ f L divided by a2 into y. ಸೊ ಎಲ್ಲ ಕ್ಯಾನ್ಸಲ್ ಆಗಿ ಹೋಗುತ್ತೆ, FL. So what comes to us, it is nothing but a2 divided by a1. ಸೊ ಇಲ್ಲಿಂದಲೇ ಹೋಗ್ಬೋದು. ಸೊ ಡೆಲ್ಟಾ L1 divided by delta L2 is equal to a2 divided by a1. a2 is directly proportional to the diameter square, so I can write d2 divided by d1 whole square. What is d2? d2 is nothing but 2 times. So it is given that d2 is equal to 2 times the d1. So I can write 2. So it becomes a 4. So I can write it as, so that implies delta L1 is to delta L2
is equal to 4:1. So that will be the 4:1 answer. Answer will be the D. Okay. Next question. At minimum deviation position of a prism, angle of emergence is 90 degree. Angle of emergence is greater than angle of incidence. Refracted light ray is parallel to the base of the prism. Angle of refraction is equal than the angle of incidence. So if you have a, so the greater, if you have a prism, now say a ray of light is incident, say it bends like this after refraction. So if you look at this, what is minimum deviation condition? Minimum deviation condition is delta is equal to delta minimum. What is delta? Delta ಅಂದ್ರೆ ಈ ಲೈಟ್ ರೇ ಹೀಗೆ ಬರ್ತಾ ಇರೋದು ಪ್ರಿಸಮ್ ಇಲ್ಲದೆ ಇದ್ರೆ ಹೇಗೆ ಹೋಗ್ತಿತ್ತು, ಅದು ಹೀಗೆ ಸ್ಟ್ರೈಟ್ ಹೋಗ್ತಿತ್ತು. ಪ್ರಿಸಮ್ ಇರೋದ್ರಿಂದಾಗಿ ಲೈಟ್ ಬೆಂಡ್ ಆಗಿ ಹೀಗೆ ಬಂದಿದೆ. So there is an angle between this. So that is nothing but what we refer it as the delta. So what happens at delta minimum? At delta minimum condition, angle of incidence is observed to be angle of emergence. Angle of refraction in the first surface is observed to be equal to the angle of emergence in the second surface. If this is the condition, then the refracted ray yaudu? Refracted ray inside the prism idu PQ. This is observed to be parallel to the base of the prism. So yav option agutte? Refracted light ray is parallel to the base of the prism. So the option has to be the C1. Okay. The dimension of 1 by mu naught into epsilon naught, where the symbols have their usual meaning. Now the dimension telಬೇಕು. ನಮ್ಮ ಯೂಶುವಲ್ ಮೆಥಡ್ ಪ್ರಕಾರ ಹೋದ್ರೆ ಏನಾಗುತ್ತೆ, ಮ್ಯೂ ನಾಟ್ ನ ವ್ಯಾಲ್ಯೂ ಅದರ ಯೂನಿಟ್ ಹಾಕೊಂಡು ಎಪ್ಸಿಲಾನ್ ನಾಟ್ ನ ಯೂನಿಟ್ ಹಾಕೊಂಡು ಮತ್ತೆ ಅದರ ಡೈಮೆನ್ಷನ್ ಕೊಟ್ರೆ ಇಟ್ ಬಿಕಮ್ಸ್ ಲೆಂತ್. ಯಾಕಂದ್ರೆ ಮ್ಯೂ ನಾಟ್ ಮತ್ತೆ ಎಪ್ಸಿಲಾನ್ ನಾಟ್ ಎರಡಕ್ಕೂ ಡಿರೈವ್ಡ್ ಯೂನಿಟ್ ಇದೆ. ಇದಕ್ಕಿಂತ ಸಿಂಪಲ್ ಆಗಿ ಹೋದ್ರೆ ಈ ಎರಡು ಟರ್ಮ್ ಬರುವಂತ ಬೇರೆ ಯಾವುದೇ ಈಸಿಯೆಸ್ಟ್ ಫಾರ್ಮುಲಾ ತಗೊಳ್ಳಿ. ಯಾವ್ದು ಬರುತ್ತೆ ನಮ್ಗೆ? ಈಸಿಯೆಸ್ಟ್ ನಮ್ಮ ಹತ್ರ ಇರೋದು ಏನಂತಂದ್ರೆ, ವಿ ಹ್ಯಾವ್ ದ ಸ್ಪೀಡ್ ಆಫ್ ಲೈಟ್ ಫಾರ್ಮುಲಾ, or the speed of electromagnetic wave is equal to C is equal to 1 by square root of mu naught into epsilon naught. So let us square this. So C square is equal to 1 by mu naught into epsilon naught. Istu banda mele naಮಗೆ ಬಹಳ ಈಜಿ ಆಯ್ತು. Dimension of 1 by mu naught into epsilon naught is equal to the dimension of C square. C is nothing but speed of light. Speed of light has a unit of meter per second. So meter per second whole square. So that is nothing but L square T minus T. Right. 16th question. A particle starts simple harmonic motion from the mean position. Its amplitude is A and time period is T. At the time when its speed is half of the maximum speed. ಯಾವುದೋ ಒಂದು ಪೊಸಿಷನ್ ಅಲ್ಲಿ ಏನಂತೆ, ಸ್ಪೀಡ್ ಮ್ಯಾಕ್ಸಿಮಮ್ ಸ್ಪೀಡ್ ನ ಹಾಫ್ ಇದೆ ಅಂತೆ. ಅಲ್ಲಿಗೆ ತಲುಪುವಾಗ ಅದರ ಡಿಸ್ಪ್ಲೇಸ್ಮೆಂಟ್ ಎಷ್ಟು ಅಂತ ಹೇಳಿ ಕ್ವಶನ್ ಕೇಳ್ತಾರೆ. ಸೊ ನಮಗೆ ಫಾರ್ಮುಲಾ ಏನಿರೋದು, ವೆಲಾಸಿಟಿ ಆಫ್ ಪಾರ್ಟಿಕಲ್ ಅಂಡರ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ v is equal to omega into square root of say a square minus y square. Okay. Maximum velocity ಯಾವಾಗ? Maximum velocity ಯಾವಾಗ ಅಂದ್ರೆ at mean position when y goes to 0. So that becomes omega into a. Okay. ಈಗ ಕೊಟ್ಟ ಕಂಡೀಷನ್ ಏನು? ಸ್ಪೀಡ್ ಆಫ್ ಲೈಟ್ ಇಸ್ ಹಾಫ್ ದ ಮ್ಯಾಕ್ಸಿಮಮ್ ಸ್ಪೀಡ್. ಯಾವುದೋ ಒಂದು ಪೊಸಿಷನ್ ಅಲ್ಲಿ v is equal to half of the v maximum is. Okay. So that you can write. So v is nothing but square root of omega into a square minus y square. What we have, this v is nothing but omega into root of, so v is nothing but yesterday omega into square root of a square minus y square, that is equal to half of
What is maximum? Maximum is omega into E. So ಏನು ಮಾಡೋಣ ನಾವು? So we will square on both sides. So when we square on both sides, so we will cancel this omega. We will square on both sides. This will get a square minus y square is equal to 1 by 4 times the a square. Rearrange ಮಾಡ್ಕೊಳ್ಳುವ. a square ಅನ್ನು ಆ ಕಡೆ ತಗೊಂಡೋಗಿ a square minus 1 by 4 a square ಆವಾಗ ಎಷ್ಟು ಉಳಿಯುತ್ತದೆ? ಆವಾಗ ಉಳಿಯೋದು ನಮಗೆ 3 by 4 a square is equal to y square. So that implies y is equal to square root of 3 by 2 times the a. So the option will be a into root 3 divided by 2. So option C. Okay. 2 point charges, that is plus 16e and plus e, are 25 centimeter apart. So on the plus 16e ಮತ್ತು ಇನ್ನೊಂದು plus e ಎಷ್ಟರಲ್ಲಿದೆ? 25 ಮೀಟರ್ ದೂರ ಇದೆ. So they are like charges, they repel each other. Now where the another charge q should be placed between them so that the system remains in equilibrium. So equilibrium ಅಂತ ಅರ್ಥ ಏನು? ಯಾವುದೇ ಒಂದು ಪ್ಲೇಸ್ ಅಲ್ಲಿ ಅಥವಾ equilibrium condition ಅಂದ್ರೆ net force acting on any of the charge should go to 0. ಯಾವುದೇ ಈ ಮೂರು ಚಾರ್ಜ್ ಪಾರ್ಟಿಕಲ್ ಅಲ್ಲಿ ಇದು ಅಥವಾ ಇದರ ಮೇಲೆ ಬೀಳುವ ನೆಟ್ ಫೋರ್ಸ್ 0, ಇದರ ಮೇಲೆ ನೆಟ್ ಫೋರ್ಸ್ 0, ಇದರ ಮೇಲೆ ನೆಟ್ ಫೋರ್ಸ್ 0. ಹಾಗಾಗಬೇಕಿದ್ರೆ ಈ ಚಾರ್ಜ್ ಎಲ್ಲಿಡಬೇಕು ಅಂತ ಕ್ವಶನ್. ನಾವು ಯಾವ್ದನ್ನ ತಗೊಳ್ಳೋಣ? ನಮ್ಮ ಕ್ಯಾಲ್ಕುಲೇಷನ್ ಈಸಿಗೋಸ್ಕರ ಲೆಟ್ ಅಸ್ ಥಿಂಕ್ ಆಫ್ ದ ಫೋರ್ಸ್ ಆಕ್ಟಿಂಗ್ ಆನ್ ದ ಚಾರ್ಜ್ ವಾಟ್ ವಿ ಹ್ಯಾವ್ ಕೆಪ್ಟ್. ಸೊ ಇದ್ರ ಮೇಲೆ ಇದು ಸೇ ನೆಟ್ ಫೋರ್ಸ್ 0 ಆಗಬೇಕು ಅಂತಂದ್ರೆ ಏನಾಗಬೇಕು? ಈ ಫೋರ್ಸ್, ಈ ಚಾರ್ಜ್ ಇದನ್ನು ಈ ಕಡೆಗೆ ತಳ್ಳಿದ್ರೆ ಈ ಚಾರ್ಜ್ ಇದನ್ನು opposite direction ತಳ್ಳಬೇಕು. So the force acting, say if I take this as a charge 1, this is charge 2. Now if I take this to be force acting on the say third charge because of say first charge, now what this should be? This should be force acting on the third charge because of the second. ಅದಲ್ಲ, ಇದನ್ನ ಈ ಕಡೆ ದುಡ್ತಾ ಇದೆ ಅಂತ ಆದ್ರೆ ಇದು ಅಪೋಸಿಟ್. ಸೊ ಆಲ್ ಟುಗೆದರ್ ನಮಗೆ ಚಾರ್ಜ್ ನ ಮ್ಯಾಗ್ನಿಟ್ಯೂಡ್ ಅಥವಾ ಇದರ ಪೊಲಾರಿಟಿ ಬಗ್ಗೆ ಈ ಕ್ವಶನ್ ಅಲ್ಲಿ ಕೇಳಿಲ್ಲ. ಸೊ ಲೆಟ್ ಅಸ್ ನಾಟ್ ಗೋ ಇನ್ ಟು ದಟ್. ಸೊ ಜಸ್ಟ್ ಸಿಂಪ್ಲಿ ವಿ ವಿಲ್ ಗೋ ವಿತ್ ದ ಮ್ಯಾಗ್ನಿಟ್ಯೂಡ್. ಸೊ ಇಫ್ ನೆಟ್ ಫೋರ್ಸ್ ಆಕ್ಟಿಂಗ್ ಆನ್ ದಿಸ್ ಚಾರ್ಜ್ ಟು ಬಿ 0, then the magnitude of 3(1) should be equal to magnitude of 3(2). Let us take distance from the q to 16 as x, and q to this e will be equal to 25 minus x. So what that comes up? Then the force on F31 should be equal to F32. ಸರಿ ಅಲ್ವಾ? So force F31 ತಗೊಂಡ್ರೆ ನಾನು k into what is the charge? 16e into q divided by the distance, so x square is equal to k into q into e divided by 25 minus x whole square. So let us cancel. K gets cancelled, e gets cancelled, and q gets cancelled. Right. So what remains here? 16. So what we'll take? We will rearrange this equation. So I can write it as 25 minus x divided by x whole square. I can baribodu simplification goskara. That is equal to 1 by 16. Now you take the square root. So when you take the square root on both sides of this, so this I can write it as 25 minus x divided by x is equal to 1 by 4. So this becomes 100 minus 4x is equal to x, or else x comes to be equal to 20 centimeter. So ಎಲ್ಲಿಂದ ತಗೊಂಡಿದ್ವಿ 20 centimeter from 16. So the option has to be A. Yes. The electric field is given by 5i plus 4j plus 9k. So electric field ಯಾವುದೋ ಒಂದು ಪ್ಲೇಸ್ ಅಲ್ಲಿ is equal to 5i cap plus 4j cap plus 9k. Okay, well, now the electric flux through the surface is
20 units. So what we are asked to find? Electric flux through a surface of area 20 units lying in YZ plane. So area the unit kottidare. Ellidiyante? Say ನಾನು ಇದನ್ನು ಒಂದು plane ತಗೊಂಡ್ರೆ say this is x. Say ಇದು say x axis, ಇದು y axis ಮತ್ತು z axis ತಗೊಂಡ್ರೆ ಏರಿಯಾ ಎಲ್ಲಿದೆ? ಅವನ ಆ ಏರಿಯಾ ಎಲ್ಲಿದೆ? ಆ ಏರಿಯಾ ಇಲ್ಲಿದೆ. ಸೊ ಯಾವುದೇ ಶೇಪ್ ನ ಏರಿಯಾ ಇದೆ. Now, if the area is there, ಹಾಗಾದ್ರೆ ಏರಿಯಾ ವೆಕ್ಟರ್ ಹೇಗೆ ಬರುತ್ತೆ? ಏರಿಯಾ ವೆಕ್ಟರ್ ನಾನೀಗ ನನ್ನ ಕೈಯನ್ನು ಹೀಗೆ ಪಾಮ್ ಹಿಡಿದ್ರೆ ಏರಿಯಾ ವೆಕ್ಟರ್ ಶುಡ್ ಬಿ ನಾರ್ಮಲ್ ಟು ಇಟ್. ಸೊ ಪರ್ಪೆಂಡಿಕ್ಯುಲರ್ ಆಗಿರಬೇಕು. ನಾನು ಕೈಯನ್ನು ಹೀಗೆ ತಿರುಗಿಸಿದ್ರೆ ಏರಿಯಾ ವೆಕ್ಟರ್ ಹೀಗೆ ತಿರುಗುತ್ತೆ. ನಾನು ಕೈಯನ್ನು ಹೀಗೆ ತಿರುಗಿಸಿದ್ರೆ ಏರಿಯಾ ವೆಕ್ಟರ್ ಹೀಗೆ ತಿರುಗುತ್ತೆ. ಸೊ ಇಟ್ ರಿಮೇನ್ಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ನಾರ್ಮಲ್ ಟು ದಟ್. ಸೊ ಈ ಏರಿಯಾ ಏನಿದೆಯೋ YZ ಅಲ್ಲಿ ಪ್ಲೇನ್ ಅಲ್ಲಿ ಇದ್ರೆ, ಸೊ YZ ಪ್ಲೇನ್ ಅಲ್ಲಿ ಇದ್ರೆ ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ವೆಕ್ಟರ್ ಬಂದ್ರೆ, say if I write, so this is the area and this is nothing but area vector. If this area lies in YZ plane, then the area has to lie along the x axis direction. So x axis direction alle area the vector direction barabeku. So area vector na baradre nanu, so when I write the area vector I can write it as 20 I cap. Why? Because the direction of area vector will be normal to the plane of the surface. Plane of the surface is in the YZ plane. So area has to come in the x axis. So 20 I cap. Remaining is simple. So what is phi? Phi is equal to E dot A. So dot product ತೆಗೊಂಡ್ವಾ, ಇದರಲ್ಲಿ ಯಾವುದೇ J ಮತ್ತು K components ಇಲ್ಲ. So simply the components of I gets multiplied. So it will be 100 units. So the option must be the A. Right. A hollow metal sphere of radius 5 centimeter is charged such that its potential on the surface is 10 volts. So imagine positive ಆಗಿರಬಹುದು, negative ಆಗಿರಬಹುದು. So ಎಷ್ಟಂದ್ರೆ surface potential? Surface ಅಲ್ಲಿ potential 10 volt. Okay. The potential at the center of the sphere is, ಹಾಗಾದ್ರೆ ಅದರ ಸೆಂಟರ್ ಅಲ್ಲಿ ಪೊಟೆನ್ಶಿಯಲ್ ಎಷ್ಟಾಗತ್ತೆ ಅಂತ ಹೇಳಿ ಕ್ವಶನ್. ಸೊ ಈಗ ನಾವು ಆ ಸೆಂಟರ್ ಇಂದ ಎಷ್ಟೇ ದೂರದ ಡಿಸ್ಟೆನ್ಸ್ ಅನ್ನು ತಗೊಂಡ್ರು, ಅದರ ಸೆಂಟರ್ ಅಲ್ಲಿ ಪಾಯಿಂಟ್ ತಗೊಂಡ್ರು, ಸೇ ಇಫ್ ಐ ಕನ್ಸಿಡರ್ ಎ ಪಾಯಿಂಟ್ at the center at on the surface and say at a distance outside, see can it be 0? A ಆಪ್ಷನ್ ಆಗತ್ತಾ? ಇಲ್ಲಿ ನಮಗೆ ಏನ್ ಪ್ರಾಪರ್ಟಿ ಇದೆ? this charge or the hollow sphere, then if you draw the graph, easy namagenu, let us go with the graphical representation. Namage graph hege barutte? So what we have the, say if I take here as the potential and here the distance R, potential versus R na graph hege barutte andre hige baruttade parallel to the x axis. Next the graph goes like this. So e point elli, so this is the point where this R becomes equal to the radius of the hollow sphere. What does it mean? Illi center O, ಓದಿಂದ ಹಿಡಿದು R ನವರೆಗೂ potential ಎಷ್ಟು ಉಳಿದಿದೆ? Potential remain same. What does it mean? Potential at the center of the sphere is equal to potential on the surface of the sphere. So surface of the sphere ಅಲ್ಲಿ 10 volt ಇದ್ರೆ ಇಲ್ಲಿ ಸೆಂಟರ್ ಅಲ್ಲಿ ಎಷ್ಟಾಗಬೇಕು? 10 volt ಇರಬೇಕು. ಸೊ ಆಪ್ಷನ್ ಯಾವುದು? The option has to be B. ಹಾಗಾದ್ರೆ ಏನ್ 0 ಆಗುತ್ತೆ? We know that this inside a hollow charged metal sphere, what is this inside? Inside the charge shell here, electric field becomes equal to 0. ನಮಗೆ ಗೊತ್ತು electrostatic shielding effect ನ ಈ ಪ್ರಾಪರ್ಟಿ ಇಂದಾಗಿ ಉಂಟಾಗೋದು. Electric field is 0, but whereas the potential is non-zero. Potential at the center is not 0 or inside anywhere. From the center to till the surface, the potential remains constant. Illo ಯಾವ ಪಾಯಿಂಟ್ ಅಲ್ಲಿ ತಗೊಂಡ್ರು ಪೊಟೆನ್ಶಿಯಲ್ ಇಲ್ಲಿವರೆಗೆ ಬರೋದು ಎಷ್ಟಿರುತ್ತೆ? 10 ವೋಲ್ಟ್ ಇರುತ್ತದೆ. ಮತ್ತೆ ದೂರ ಹೋದಾಗೇನೆ potential varies as inversely as the distance. So
ಹೊರಗಡೆ ಬಂದ ತಕ್ಷಣ ಇಲ್ಲಿಗೆ ತಲುಪಿದ ನಂತರ potential varies inversely as r, so the graph comes exponentially decreasing. So here at the center potential will be 10 volt itself. Yes. The next question. Two bodies A and B having a masses in the ratio of 3:1 possess the same kinetic energy. The ratio of their linear momentum. Well, simple. What we have, the expression for the momentum P relation with the kinetic energy is P is equal to square root of 2me. Yavaga energy same ideo, only variable is mass, so I can write P is directly proportional to the square root of m. So I can write as, what is the question as PB to PA. So PB by PA is equal to the square root of MA, say MB divided by ME. So that is equal to square root of, what is MA is to 1. So it is given that MA by MB is equal to 3:1 or 3 by 1. Now it is MB by MA, so it will be 1 by 3. So it will be 1 by root 3. So it should be option C, 1:2 root. Okay. The electric potential V in volt varies with X according to the relation V is equal to 5 plus 4x square. The force experienced by a charged particle of 2 into 10 to the power minus 6 coulomb located at X is equal to 0.5 meter. Okay. Velocity and voltage to potential is varying with the distance, so there is an electric field there. So V is equal to 5 plus 4x square. Now, what is the question asked? The force experienced by the charged particle. Force is the formula, no? Force is equal to F. F is equal to Q into E. However, E a magnitude big. E a magnitude big. If you want to get the magnitude of E, then I can write that is equal to magnitude of dV by dx. Now delta V by delta L ಬರ್ತಿದ್ದೇವೆ, ಇಲ್ಲಿ x ಇರೋದ್ರಿಂದ V ಬರೆಯೋಣ dV by dx where x is equal to 0.5 meter. So differentiate ಮಾಡುವ, differentiate ಮಾಡಿದ್ರೆ ಎಷ್ಟು ಬರ್ತದೆ? 5 differentiate ಮಾಡಿದ್ರೆ 0, 4x square differentiate ಮಾಡಿದ್ರೆ 4 to the 8, so it becomes 8x. So when x is equal to 0.5, so that is equal to 8 by 2, that is equal to 4. So this will be Newton per Coulomb. So what is the question asked? Question asked the force. So force is equal to, what is Q? 2 into 10 to the power minus 6 into 4. So 4 to the 8. So 8 into 10 to the power minus 6. So the option will be the C1. A horizontal force of 10 Newton is necessary to just hold a block stationary. Stationary ಅಂದ್ರೆ ಏನು? ಅದನ್ನು ನಾವು ಹಿಡಿದಾಗ ಅದು ಜಾರ್ತಾ ಇಲ್ಲ. So against a vertical wall. So ಹೀಗೆ ನಾವು ಒಂದು ಫೋರ್ಸ್ ಹಾಕಿ ಈ ವಾಲ್ ಅಲ್ಲಿ ಹಿಡಿದಿದ್ದೇವೆ. ಹಿಡಿದಿದ್ದು ಹೇಗಿದೆ ಅಂದ್ರೆ ಇದು ಜಸ್ಟ್ ಜಾರದ ಹಾಗೆ ಎಷ್ಟು ಬೇಕೋ ಅಷ್ಟು ಬೇಕಾಗಿರೋದು 10 Newton force. Now the coefficient of friction between the block and the wall is 0.2. So ಏನು ಕೊಟ್ಟಿದ್ದಾರೆ? The mu s ಕೊಟ್ಟಿದ್ದಾರೆ. Mu s is equal to 0.2 and external force is nothing but equal to 10 Newton. Okay. The weight of the block is, ಹಾಗಾದ್ರೆ ಈ ಬ್ಲಾಕ್ ನ weight ಎಷ್ಟಿದೆ? ಈಗ ನಾವು 10 Newton ಫೋರ್ಸ್ ಹಾಕಿ ನಾವು ಈ ಕಡೆಯಿಂದ ಫೋರ್ಸ್ ಹಾಕಿ ಈ ವಸ್ತುವನ್ನು ಯಾವಾಗ ಈ ಗೋಡೆ ಮೇಲೆ ಪ್ರೆಸ್ ಮಾಡ್ತೀವೋ, obviously the wall has to give us some reaction. So it gives some normal reaction exactly opposite to the applied force here. ಮತ್ತೆ ಈ ಬ್ಲಾಕ್ ಅನ್ನು ಏನ್ ಕೆಳಗಡೆ ಎಳಿತಾ ಉಂಟು, weight ಕೆಳಗಡೆ ಎಳಿತಾ ಉಂಟು. ಹಾಗಾದ್ರೆ ಎಕ್ಸ್ಟರ್ನಲ್ ಫೋರ್ಸ್ ಹಾಕಿರೋದಕ್ಕೆ ನಾರ್ಮಲ್ ರಿಯಾಕ್ಷನ್ ಸಿಕ್ತು, weight ಕೆಳಗೆ ಎಳಿತಾ ಇದೆ. ಆ weight ಅನ್ನು ಯಾರು ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ, ಯಾರು ನೋಡ್ಕೊಳ್ತಾ ಇದ್ದಾರೆ? weight ನ ಕೆಲಸವನ್ನು ಬ್ಯಾಲೆನ್ಸ್ ಮಾಡ್ತಾ ಇರೋದು ಯಾರು? ಈ ಸರ್ಫೇಸ್ ಅಲ್ಲಿ ಇಲ್ಲೇನೋ ಫ್ರಿಕ್ಷನ್ ಬರುತ್ತೆ. So the friction what develops
or arises here in between the surface of the block and the wall, it balances the weight. ಹಾಗಾದ್ರೆ ಈ ಬ್ಲಾಕ್ ಜಾರದೆ ಕೆಳಗಡೆ ಸ್ಲೈಡ್ ಆಗದೆ ಇರಬೇಕು ಅಂತಾದ್ರೆ this weight should be balanced by the Fs maximum. So at a condition where the block is at rest, the weight will be equal to the Fs maximum. So Fs maximum the formula, we have the formula mu s into the normal reaction n. However, really normal reaction is normal reaction is equal to the magnitude of the applied force. So mu s is into F. So that is equal to 0.2 into 10. So that will be equal to 2. So the option will be the A1. Right. A capacitor is charged to store an energy of U. So what is done? A capacitor, you have a capacitor, say this. So let us take its capacitance as C. It is connected. If you have to store the energy, what you have to do? You have to connect it to a cell and charge it. So let us take the energy stored as U. Okay, right. Now the charging battery is disconnected. Now what is done? Say for charging, what is done? For the charging, it is connected to a cell. Okay, next what is done? Next, we will disconnect the battery. We will disconnect the battery like this. We will disconnect it. Now what we will do? We will take that for the capacitor which is charged, and we will connect it to an identical uncharged capacitor. So ಏನು ತಗೊಳ್ತೀವಿ ನಾವು? ಇನ್ನೊಂದು uncharged identical capacitor. Identical capacitor ಅಂದ್ರೆ ಏನಾಯ್ತು? ಅದರ capacitance ಅಷ್ಟೇ. So ಏನಾಯ್ತು? ಇವು ಎರಡನ್ನು ನಾವು let us connect it parallelly. So ಇದನ್ನು ಹೀಗೆ ಕನೆಕ್ಟ್ ಮಾಡಿ. ಓಕೆ, ಇವಾಗ ಏನಾಗುತ್ತೆ? ಏನ್ ಕೆಲಸ ನಡೀತದಲ್ಲಿ? ಸೊ ಇದನ್ನು ಹೀಗೆ ಕನೆಕ್ಟ್ ಮಾಡಿದಾಗ ಏನ್ ಕೆಲಸ ನಡೀತದೆ? ಇದೇನಾಗಿದೆ? ಇದು ಚಾರ್ಜ್ ಆಗಿತ್ತು ಮೊದಲೇ. ಸೊ ಇದರಲ್ಲಿ ಚಾರ್ಜ್ ಇದೆ. ಸೊ ಇವಾಗ ಈ ಚಾರ್ಜ್ ಇರುವಂತ ಬ್ಯಾಟ್ರಿ ಏನ್ ಮಾಡಿ, ಸಾರಿ ಕೆಪಾಸಿಟಿ ಏನ್ ಮಾಡುತ್ತೋ ಅದು ಈ ಅನ್ಚಾರ್ಜ್ ಕೆಪಾಸಿಟರ್ ಏನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತದೆ? ಇಟ್ ವಿಲ್ ಟ್ರೈ ಟು ಚಾರ್ಜ್ ಅಂಡ್ ಇಟ್ ರೀಡಿಸ್ಟ್ರಿಬ್ಯೂಟ್ ದ ಚಾರ್ಜಸ್. ಏನ್ ಪ್ರಾಸೆಸ್ ನಡೀತದೆ? It takes place a process of redistribution of charges. So ಈಗ redistribution of charges ಆಗಬೇಕು ಅಂತ ಅಂದ್ರೆ ಏನ್ ಮಾಡಬೇಕು? It has to do some work. So to do some work it needs some energy. So ಏನ್ ಮಾಡುತ್ತೆ? ತನ್ನಲ್ಲಿ ಸ್ಟೋರ್ ಆದಂತ ಎನರ್ಜಿಯನ್ನು ಸ್ಪೆಂಡ್ ಮಾಡಿಕೊಂಡು ಇದು ಇಲ್ಲಿ ಸೆಕೆಂಡ್ ಕೆಪಾಸಿಟರ್ ಚಾರ್ಜ್ ಮಾಡ್ಲಿಕ್ಕೆ ಹೊರಟು. ಎಲ್ಲಿಯವರೆಗೆ ಚಾರ್ಜ್ ಮಾಡುತ್ತೆ? ಎಲ್ಲಿಯವರೆಗೆ ಚಾರ್ಜ್ ಮಾಡುತ್ತೆ ಅಂದ್ರೆ ಇವುಗಳ ಎರಡರ potential comes to a common potential series. ಇದು ಥಿಯರಿ. ಓಕೆ, ಈಗ ನಮಗೆ ಕ್ವಶನ್ ಅಲ್ಲಿ ಕೇಳಿರೋದೇನು? ದ ಎನರ್ಜಿ ಇನ್ ಈಚ್ ಆಫ್ ದ ಕೆಪಾಸಿಟರ್. ಎಲ್ಲ ಆದ ನಂತರ ಪ್ರತಿಯೊಂದು ಕೆಪಾಸಿಟರ್ ಅಲ್ಲಿ ಇದರಲ್ಲಿ ಮತ್ತು ಇದರಲ್ಲಿ ಎಷ್ಟು ಎನರ್ಜಿ ಉಳಿಯುತ್ತೆ ಅಂತ. ಓಕೆ, ಎಷ್ಟು ಎನರ್ಜಿ ಉಳಿಯುತ್ತೆ ಅಂತ ನೋಡ್ಬೇಕಂತಂದ್ರೆ ಲೆಟ್ ಅಸ್ ಸಿ ವಾಟ್ ಇಸ್ ದಟ್ ಎನರ್ಜಿ ಆಫ್ಟರ್ ಕಾಂಬಿನೇಷನ್. ಸೊ ವಾಟ್ ಬಿಫೋರ್ the connection, when it is only one capacitor, what is the energy? Energy stored U is equal to which formula? Let us go with the formula of Q square by 2C. ಯಾಕೆ ನಾನು ಈ ಫಾರ್ಮುಲಾ ತಗೊಂಡೆ ಅಂತಂದ್ರೆ ಇಲ್ಲಿ ಏನೇ ನಾನು ಒಂದೇ ಕೆಪಾಸಿಟರ್ ಇದ್ದಾಗಲೂ ಎರಡು ಕೆಪಾಸಿಟರ್ ಕನೆಕ್ಟ್ ಮಾಡಿದಾಗಲೂ ಟೋಟಲ್ ಚಾರ್ಜ್ ರಿಮೈನ್ ಸೇಮ್. ಈ ಒಂದು ಕೆಪಾಸಿಟರ್ ಅಲ್ಲಿ ಎಷ್ಟು ಚಾರ್ಜ್ ಇತ್ತೋ ಅದೇ ಚಾರ್ಜ್ ರೀಡಿಸ್ಟ್ರಿಬ್ಯೂಟ್ ಆಗಿ ಎರಡರಲ್ಲಿ ಶೇರ್ ಆಗಿ ಹೋಗುತ್ತೆ. ಸೊ ಈ ಫಾರ್ಮುಲಾ ನಮಗೆ ಹೆಲ್ಪ್ ಆಗುತ್ತೆ. ಸೊ ಲೆಟ್ ಅಸ್ ಗೋ ವಿತ್ U is equal to Q square by 2C. ಇದು ಫಸ್ಟ್. ರೈಟ್. ಇವಾಗ ಇದನ್ನೆರಡನ್ನು ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದಾಗ ಅದರ ಎನರ್ಜಿ ಎಷ್ಟು? U in parallel combination, that is equal to charge remains Q square divided by 2 into what is C? C ಈಗ CP ಅಂತ ಹೇಳಿ ಬರೀತಾನೆ. ಪ್ಯಾರಲಲ್ ಕಾಂಬಿನೇಷನ್ ನಮಗೆ ಗೊತ್ತು. If this has a capacitance of C and this has a capacitance C, then the parallel combination it becomes 2C. So I can write it as 1 by 2 into Q square by 2C. ಹಾಗಾದ್ರೆ ಈ Q square by 2C ಅಂದ್ರೆ ಏನು? Q square by 2C ಅಂದ್ರೆ U ಇದೆ. So it will be equal to 1 by 2 of U.
ಒಂದು ವಿಷಯ ನಮಗೆ ಗೊತ್ತಾಯ್ತು, ಏನು, ಕನೆಕ್ಟ್ ಆದ್ಮೇಲೆ, ಎರಡು ಕನೆಕ್ಟ್ ಆದ್ಮೇಲೆ ಉಳಿದಂತ ಎನರ್ಜಿ ಎಷ್ಟು, 1/2 times that of the U. ಇದು ಫಸ್ಟ್ ಥಿಂಗ್. ಹಾಗಾದ್ರೆ ಅರ್ಧ ಎನರ್ಜಿ ಎಲ್ಲಿ ಹೋಗಿದೆ, half of the U. Half of the U is used to redistribute the charges among the capacitor. ಈ ಕೆಪಾಸಿಟರ್ ಅಲ್ಲಿ ಚಾರ್ಜ್ ಅನ್ನು ರೀಡಿಸ್ಟ್ರಿಬ್ಯೂಟ್ ಮಾಡಿ ಪೊಟೆನ್ಶಿಯಲ್ ಸೇವ್ ಮಾಡ್ಲಿಕ್ಕೆ ಯುಟಿಲೈಸ್ ಆಗಿದೆ. ಓಕೆ, ಹಾಗಾದ್ರೆ ಕ್ವಶನ್ ಕೇಳಿದ್ದೇನು, ಒಂದೊಂದರಲ್ಲಿ ಎಷ್ಟು ಉಳಿಯಿತು ಅಂತ. ಇನ್ನೂ ಸುಲಭದ ಕೆಲಸ, ಯಾಕಂದ್ರೆ ಎರಡು ಐಡೆಂಟಿಕಲ್ ಚಾರ್ಜಸ್, ಸೊ ಟೋಟಲ್ ಚಾರ್ಜ್ ಎನರ್ಜಿ ಐಡೆಂಟಿಕಲ್ ಕೆಪಾಸಿಟರ್, ಆದ್ರಿಂದಾಗಿ ಟೋಟಲ್ ಎನರ್ಜಿ ಈಕ್ವಲಿ ಗೆಟ್ ಶೇರ್. ಸೊ ಎನರ್ಜಿ ಆಫ್ in the parallel combination with each capacitor will be equal to half of the total energy. So that will be equal to 1/4 of the initial energy. So ಉಳಿಯೋದೆಷ್ಟು, ಪ್ರತಿಯೊಂದರಲ್ಲಿ ಉಳಿಯೋದು U/4. ಒಂದರಲ್ಲಿ U/4 ಉಳಿಯುತ್ತೆ, ಇನ್ನೊಂದರಲ್ಲಿ U by ಸ್ಟೋರ್ ಆಗುತ್ತೆ. ಆಲ್ ಟುಗೆದರ್ ಎನರ್ಜಿ ಸ್ಟೋರ್ ಆಗಿ ಉಳಿಯೋದು half of U. Remaining half is used, it get dissipated in the form of heat. It is dissipated, it is utilized to rearrange the charges with the combination of parallel. So the option goes with C, U/4. Another simple question. Identify the diode which is forward biased in the following set. ಈಗ ನೋಡಿ, ಇದು ಗ್ರೌಂಡ್ ಮಾಡಿದ್ದಾರೆ, ಹೀಗೆ ಲೈನ್ ಮಾಡಿದ್ದಾರೆ, ಗ್ರೌಂಡಿಂಗ್ ಅಂದ್ರೆ ಏನು, ವೋಲ್ಟೇಜ್ ಇಸ್ 0, ರೈಟ್. ಇಲ್ಲೊಂದು ಗ್ರೌಂಡ್ ಮಾಡಿದ್ದಾರೆ, ವೋಲ್ಟೇಜ್ ಇಸ್ 0. ಕ್ವಶನ್ ಏನ್ ಕೇಳಿರೋದು ನಮಗೆ, ಯಾವುದನ್ನು ಫಾರ್ವರ್ಡ್ ಬಯಾಸ್ ಆಗಿದೆ ಅಂತ ಹೇಳಿ. ಫಾರ್ವರ್ಡ್ ಬಯಾಸ್ ಆಗಿರ್ಬೇಕಾದ್ರೆ ಈ ಡಯೋಡ್ ಅಲ್ಲಿ ಏನು ಎತ್ತರ ಇರೋದು, the thicker one is N, this will be the P, and this is N. So this is P and this is N, this is N and this is P, and this is N and this is the P region. Okay, forward biasing condition ಏನು, P region must be at a higher potential and N region must be at the lower potential. So ಇಲ್ಲಿ ನೋಡಿದ್ರೆ P 0 ದಲ್ಲಿದೆ, N -5 ಅಲ್ಲಿದೆ. -5 0 ಗಿಂತ ಕಡಿಮೆ, ಅಥವಾ 0 is at the higher potential than the -5. Yes, ಇದಾಗತ್ತೆ. ನೆಕ್ಸ್ಟ್ ಸೆಕೆಂಡ್, P -5 ಅಲ್ಲಿದೆ, N 0 ದಲ್ಲಿದೆ, ಅಂದ್ರೆ P ನೆಗೆಟಿವ್ ಪೊಟೆನ್ಶಿಯಲ್ ಇದೆ. ಸೊ ಇದು ಅಲ್ಲ ಫಾರ್ವರ್ಡ್ ಬಯಾಸ್. ಇಲ್ಲಿ N is at -7 and P is at -2. So P is at the higher potential because the -2 is greater than -7. So this is correct. Now coming to this, N is at 3 volt and P is at 2 volt. Obviously this is not a forward bias. So which one? The diode 1 and 3. So option will be the B. So diode 1 and 3 are in forward bias. Okay. 25. A ball is thrown horizontally and another is just dropped from the top of a tower. Which will reach the ground first? So ಏನಂದ್ರೆ, ಒಂದು ಟವರ್ ಇದೆ, ಅದರಿಂದ ಒಂದು ಬಾಲ್ ಅನ್ನು horizontal ಆಗಿ ಎಸೆದಿದೆ. horizontal ಆಗಿ ಎಸೆದ್ರೆ ಏನಾಗುತ್ತೆ, so it is given with some initial horizontal velocity. ಏನಾಗುತ್ತೆ, ಬಾಲ್ ಹೀಗೆ ಡ್ರಾಪ್ ಆಗುತ್ತೆ, ಎಷ್ಟು ದೂರದಲ್ಲಿ, ಒಂದಿಷ್ಟು ದೂರದಲ್ಲಿ ಬಂದ್ಬಿಡುತ್ತೆ. ನೆಕ್ಸ್ಟ್ ಇನ್ನೊಂದು ಬಾಲ್ ಹೇಗೆ ಬಿಟ್ಟಿದಾರಂತೆ, it is dropped vertically or else it is just dropped. What is just dropped means, V0 is equal to 0. V0 0, ಯಾವ V0 ಅಲ್ಲ 0, V0 x ಸಹ 0, V0 y ಸಹ 0. ಇದಕ್ಕೆ V0 x is not 0, but V0 y is 0. ಯಾಕೆಂತ ಹೇಳಿದ್ರೆ ಆ ಬಾಲ್ ಅನ್ನು ಹೊರಿಜಾಂಟಲ್ ಆಗಿ ಎಸೆದಿರೋದು, ಹೊರಿಜಾಂಟಲ್ ವೆಲಾಸಿಟಿ ಮಾತ್ರ ಕೊಟ್ಟಿರೋದು, ವರ್ಟಿಕಲ್ ವೆಲಾಸಿಟಿ ಕೊಟ್ಟಿಲ್ಲ. ಹಾಗಾದ್ರೆ ಎರಡೂ ಕೇಸಲ್ಲೂ ಬಾಲ್ ಎಲ್ಲಿ ಬೀಳ್ಬೇಕು, ಒಂದು ಈ ಬಾಲು ಆ ಬಿಲ್ಡಿಂಗಿನ ಬುಡದಲ್ಲೇ ಬೀಳುತ್ತೆ, ಆದ್ರೆ ಇನ್ನೊಂದು ಬಾಲು ಆ ಬಿಲ್ಡಿಂಗ್ ಸ್ವಲ್ಪ ದೂರದಲ್ಲಿ ಹೋಗಿ ಅದೇ ಸಮತಲದಲ್ಲಿ ಬೀಳುತ್ತೆ. ಸೊ ಇನ್ ಬೋತ್ ದ ಕೇಸ್ the vertical displacement covered by the ball is one and the same. What the Vx what we have given, it has helped to go in a forward direction or the horizontal displacement. ನಾವು ಕೊಟ್ಟಂತ ಈ ವೆಲಾಸಿಟಿ ಇದೆಯಲ್ಲ, ಅದು ವರ್ಟಿಕಲ್ ಡಿಸ್ಪ್ಲೇಸ್ಮೆಂಟ್ ಅನ್ನು ಕ್ರಮಿಸಲಿಕ್ಕೆ ಯಾವುದೇ ಉಪಯೋಗ ಆಗಿಲ್ಲ, ಅಥವಾ ನಾವು ಕೊಟ್ಟಿಲ್ಲ ಆ ಕಡೆಗೆ. ಎರಡೂ ಕೇಸಲ್ಲೂ ಇನಿಷಿಯಲ್ ವರ್ಟಿಕಲ್ ವೆಲಾಸಿಟಿ 0. ಇದರ ಮೇಲೆಯೂ ಬೀಳ್ತಾ ಇರುವ ಆಕ್ಸಿಲರೇಷನ್ ಗ್ರಾವಿಟಿ ಜಿ ನೇ, ಇಲ್ಲೂ ಸಹ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಸೇಮ್. ಸೊ ವಾಟ್ ಶುಡ್ ಹ್ಯಾಪನ್, ಸಿನ್ಸ್ ದ ವರ್ಟಿಕಲ್ ಡಿಸ್ಪ್ಲೇಸ್ಮೆಂಟ್ಸ್ ಆರ್ ಸೇಮ್, both the balls in this case, if it takes t1 second,
this also should take, say, if it t2 second, t1 must be equal to t2. ಸೊ ಇದು ಏನೋ ಸ್ಪೀಡ್ ಅಲ್ಲಿ ಎಷ್ಟಿದೆ ಅಂತ ಹೇಳಿ ಅದು ಬೇಗ ಏನು ತಲುಪೋದಿಲ್ಲ ಬಾಲ್. ಯಾಕೆಂತ ಹೇಳಿದ್ರೆ ಹೊರಿಜಾಂಟಲ್ ಆಗಿ ಎಸ್ದಾಗ ಅದು ವರ್ಟಿಕಲ್ ಡಿಸ್ಪ್ಲೇಸ್ಮೆಂಟ್ ಇಲ್ಲಿ y ಗೆ ಯಾವುದೇ ಉಪಯೋಗ ಆಗೋದಿಲ್ಲ ಅಥವಾ ಏನು ಕಾಂಟ್ರಿಬ್ಯೂಷನ್ ಅನ್ನು ಕೊಡೋದಿಲ್ಲ. ಸೊ both the balls will reach simultaneously. Right, we'll go to the next question. 26. The current I and the voltage V graph for a given metallic wire at two different temperatures T1 and T2 are as shown. VI graph ಕೊಟ್ಟಿದ್ದಾರೆ. ಓಕೆ, ನಾವೀಗ ಏನನ್ನು ಡಿಸೈಡ್ ಮಾಡ್ಬೇಕಂದ್ರೆ ಟೆಂಪರೇಚರ್ ನ ಬಗ್ಗೆ ಡಿಸಿಷನ್ ತಗೋಬೇಕು. ಟೆಂಪರೇಚರ್ ನ ಬಗ್ಗೆ ಡಿಸಿಷನ್ ತಗೊಳ್ಬೇಕು ಅಂತ ಅಂದ್ರೆ ನಮಗೆ ರೆಸಿಸ್ಟೆನ್ಸ್ ಬಗ್ಗೆ ಗೊತ್ತಾದ್ರೆ ಸಾಕು. ಯಾಕೆ? ರೆಸಿಸ್ಟೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಟೆಂಪರೇಚರ್ ಫಾರ್ ಮೆಟಾಲಿಕ್ ಅಂತ ಹೇಳಿದ್ರೆ ಕಂಡಕ್ಟರ್. ಸೊ ನಾವೇನಾದ್ರೂ ರೆಸಿಸ್ಟೆನ್ಸ್ ಬಗ್ಗೆ ತೆಗಿಲಿಕ್ಕೆ ಆಗತ್ತ ಅಂತ ನೋಡಿ. ಈಗ ಈ ಗ್ರಾಫ್ ಏನಿದೆಯೋ ಇದರ ಸ್ಲೋಪ್ ನಮಗೆ ಏನ್ ಕಾಣ್ತಾ ಉಂಟು? ಜಾಸ್ತಿ ಕಾಣ್ತಾ ಉಂಟು. ಸೊ ಐ ಕ್ಯಾನ್ ಸೇ ಸ್ಲೋಪ್ ಕರೆಸ್ಪಾಂಡಿಂಗ್ ಟು ದ T2 is greater than the slope of corresponding to the temperature 1. ಫಸ್ಟ್ ಓಕೆ, ಇವಾಗ ಸ್ಲೋಪ್ ಏನ್ ಕೊಡ್ತದೆ ಅಂತ ಹೇಳಿ ನೋಡ್ತೀವಿ. ಇದು VI ಗ್ರಾಫ್ ಸೇ ಲೆಟ್ ಅಸ್ ಟೇಕ್ ದ, ಸೊ ಇದೇನು? ಇದು ಡೆಲ್ಟಾ ಐ, ಇದು ಡೆಲ್ಟಾ ವಿ. ಹಾಗಾದ್ರೆ ನಾನು ಸ್ಲೋಪ್ ತಗೊಂಡ್ರೆ ಏನ್ ಸಿಗ್ತದೆ ನನಗೆ? ಸ್ಲೋಪ್ ಇಸ್ ಈಕ್ವಲ್ ಟು ಡೆಲ್ಟಾ ಐ ಬೈ ಡೆಲ್ಟಾ ವಿ. ಡೆಲ್ಟಾ ಐ ಬೈ ಡೆಲ್ಟಾ ವಿ ಅಂದ್ರೆ ಏನು? 1/r ಅಲ್ವಾ? r is equal to v by I. So delta I by delta v is equal to 1/r. So slope is equal to 1/r. So what does it mean? Higher the slope, lesser the resistance, and lesser the slope, higher will be the resistance. So slope is inversely proportional to r ಅಂತ ಆಯ್ತು. ಹಾಗಾದ್ರೆ that implies ಯಾವ್ದ್ರಲ್ಲಿ ಸ್ಲೋಪ್ ಜಾಸ್ತಿ ಇರೋದು? ಸ್ಲೋಪ್ ಜಾಸ್ತಿ ಇರೋದು 1 ನಲ್ಲಿ. ಹಾಗಾದ್ರೆ ರೆಸಿಸ್ಟೆನ್ಸ್ ಸ್ಲೋಪ್ ಕಡಿಮೆ ಇರೋದು ಯಾವ್ದ್ರಲ್ಲಿ? 1 ನಲ್ಲಿ. ಸೊ ರೆಸಿಸ್ಟೆನ್ಸ್ 1 ನಲ್ಲಿ ಏನಾಗಿರಬೇಕು? ಜಾಸ್ತಿ ಇರಬೇಕು. ಸೊ ರೆಸಿಸ್ಟೆನ್ಸ್ at a temperature 1 should be greater than resistance at the temperature 2. Why? Because at the temperature T2 slope is more. Higher the slope, lesser will be the resistance. So R1 will be greater than R2. So that implies temperature ಏನು? Temperature resistance is directly proportional to temperature. Temperature ಜಾಸ್ತಿ ಇದ್ರೆ resistance ಜಾಸ್ತಿ ಇರುತ್ತೆ, temperature ಕಡಿಮೆ ಇದ್ರೆ resistance ಕಡಿಮೆ ಇರುತ್ತೆ. So we can come to the conclusion that so R1 is greater than R2 ಇರೋದ್ರಿಂದಾಗಿ so we can come to conclusion that T1 should be greater than, we can write T1 is greater than T2. Or T2 is less than T1. ಯಾವುದು ಹೇಳ್ಬೋದು ಒಂದೇ. ಸೊ ಕೊಟ್ಟ ಇದರಲ್ಲಿ ಹೇಗಿದೆ? T1 greater than T2 ಇದ್ರ ತರನೇ ಇದೆ, T1 greater than T2. So the option will be the same. T1 is equal to T2 ಆಗತ್ತಾ? ಆಗೋದಿಲ್ಲ. ಯಾಕೆ? ಎರಡರದ್ದು ಸ್ಲೋಪ್ ಒಂದೇ ಆಗಿದ್ರೆ ಈ ಕಂಡೀಷನ್ ಬರಬಹುದಿತ್ತು. ಈ ಆಪ್ಷನ್ ತೆಗೊಳ್ಳಿಕ್ಕೆ ಆಗತ್ತಾ? ಏನ್ ಡಿಸಿಷನ್ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಏನು ಆಂಗಲ್ ಬಗ್ಗೆ ಕೊಟ್ಟಿದ್ರೆ ಮಾತ್ರ ಸ್ಲೋಪ್ ರಿಲೇಷನ್ ಡೈರೆಕ್ಟ್ ತಗೊಳ್ಬಹುದು. ಸೊ ಹಿಯರ್ ವಿ ಕ್ಯಾನ್ ಡಿಸೈಡ್ ಓನ್ಲಿ ದಿಸ್ ಮಚ್, T1 is greater than T2. Yes. 27. A 4 meter long wire of resistance 8 meter is connected in series with a battery of EMF 2 volt and a resistor 7 ohm. The internal resistance of the battery is 1 ohm. The potential gradient along the wire is. So ಏನಂತೆ? ಒಂದು 4 meter long ನ ವೈರ್ ಇದೆ. So what we have? We have a 4 meter long wire. So ಆ 4 meter long wire ಅಲ್ಲಿ say it's 4 meter long and its resistance of the wire is say 8 ohm. It is connected to what? It is connected to a EMF say of 2 volts and an internal resistance of say 1 ohm. Right. Now what is asked question? What is a potential gradient? Potential gradient ಅಂದ್ರೆ ನಮ್ಮ ಹತ್ರ ಕೇಳಿದ್ದು V by L. Okay.
ಅದಕ್ಕೆ simple V by L ಅಂದ್ರೆ 1 by L into what is V? V potential across say this wire AB. Potential across this wire, if I say a current of I flows through this, if a current I flows through this, then I into the resistance of the wire gives you the voltage. Next, it's 1 by L into what is I? I ಗೆ formula ಹಾಕಿದ್ರೆ E divided by total resistance in the circuit. So it is resistance of the wire plus external resistance plus say the internal resistance of the cell. So one more resistor 7 ohm is connected in the circuit. I did not draw that. Say one more resistance. Say here, say I can take this as say 7 ohm. So a 7 ohm external resistance. So this. So into the resistance of the wire. So it comes to be 1 by 4 into EMF is 2 volt divided by resistance of the wire is 8 ohm. Then 8 plus 8, 7 plus 1, it becomes 16. So 8 plus 7 plus 1, that becomes 16 1 into the resistance of the wire is 8. So altogether this becomes 8 to the 16, this gets cancelled. So it becomes 1 by 4. So 1 by 4 is nothing but 0.25 volt per meter. So option has to go with it. All right. Next, if a particle of charge 10 to the power minus 12 coulomb moving along an x direction with a velocity of 10 to the power 5 meter per second, okay, experiences a force of 10 to the power minus 10 Newton in y direction due to the magnetic field, then the minimum magnetic field required. So say if there is a, say the magnetic field, imagine this, say if this is the direction of say V, then using the right hand grip rule V cross B, then the direction of the force will be along the y. This mutually, they are mutually perpendicular. So if say the charge particle is charge is moving along the x direction with the velocity, so this if I take it as a x axis, it experiences a force along the y axis. So if this I can take the y axis, so then this will be the z. No problem. And here for our convenience, so we'll take change. Now what is the condition? We are asked to find the magnetic field. So simple formula, F is equal to BQ into V. They are perpendicular, so sin theta is 1. So B is equal to F by Q into V. That is equal to 10 to the power minus 10 divided by Q is 10 to the power minus 12 into V. V is 10 to the power 5. So that is equal to, so it's rearrange, this becomes 10 to the power minus 7. So minus 7 comes up, so it becomes 10 to the power minus 3 Tesla. In which direction? If these are x and y direction, obviously it should be in the z direction. So the option will be that. An alpha particle moving with a velocity v at right angles to a uniform magnetic field, it describes the circular path. Anyhow, we know that if a charge particle enters into a magnetic field right angles, then it takes a circular path. Okay, at a frequency of f. The frequency of a proton moving in the same uniform field with a speed of 2v. So in account to first alpha particle is moving and its frequency is f when it enters into the velocity v. What happens to the frequency if the proton comes with a velocity of 2v? So we have the relation or the equation, the formula for the frequency f is equal to bq divided by 2 pi into m. See, since same uniform magnetic field is taken, so b is a constant, 2 pi is a constant, so I can take it as simply f is directly proportional to q by m. See the beauty here.
What is the change here? Velocity, one is v and two v, but in the formula here, the relation, there is no v at all. So frequency of the circular motion, it is independent of the velocity in which it enters into the magnetic field. So it depends only on the q and m. Now coming to the, say, alpha particle. What is an alpha particle? It's the nucleus of a helium, so He24, right? Next, then a proton. The proton is nothing but H11. Now, if I say this is, say, the Q1, and this, if it becomes a M1, and this will be what? The Q2, and this will be the Q1. Sorry, the M2. All right. What is the question asked? The frequency of a proton we want. So let us take frequency of proton by frequency of alpha is equal to charge of proton by charge of alpha into mass of alpha divided by mass of the proton. Yeah. So okay, F is directly proportional to Q. So Fp, Qp. F is inversely proportional to N. So it comes to the M. Okay. So charge of the proton, if I take it as a 1 unit, then the charge of the alpha particle will be 2 times. Right? Then if I take mass of the proton as 1 unit, the mass of the alpha particle, so mass of the alpha particle will be the 4 units. So it is 2 1s are 2 2s are, it will be 2. So what I can write it is, so F of proton will be equal to 2 times the F of alpha. So the option will be 2. Right. A nichrome wire of 1 meter long and 1 millimeter square in cross section area draws 4 amperes at 2 volts. So what we have? We have a wire, say this wire, how much length? It is a 1 meter length, and its area of cross section A is nothing but area of cross section is 1 millimeter square. Okay. When it is connected to a potential of 2 volt, it draws how much a current? Current of 4 amperes. The resistivity of the nichrome wire is. So, namage formula resistivity barodilli. Resistivity baro the formula RL. R is equal to rho L divided by A. Or else I can write this another way. Rho is equal to RA divided by L. If R na badal ಏನು ಬರೆಯುವ? R na badal ನಾವೇನು ಬರೆಯಬಹುದು? R is equal to V by I. So I can calculate resistivity as R. I can write it as V by I into area by L. So that is equal to V is how much? V is 2 volts. I is how much? I is 4 ampere into area is 1 millimeter square. So that is 1 into 10 to the power 6. Milli is 10 to the power minus 3. Square becomes 10 to the power minus 6. And L is nothing but how much? 1 meter. So simply 2 1s are, 2 2s are. So it becomes 1 by 2 into 10 to the power minus 6. 1 by 2 is 0.5. So 0.5 into 10 to the power minus 6. Only 0.5 option illa. So here is 5. So 5 into 10 to the power minus 7. So the option will be the D one.